Welcome to Mobile Tech in Kannada. Subscribe to this channel. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲೋ, ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ನಿಮ್ಮ ಸ್ನೇಹಿತ ಆಂಜನೇಯ. ಸ್ನೇಹಿತರೆ, ನಿಮಗೆ ನಾನು ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ವಿಡಿಯೋ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ದಯವಿಟ್ಟು ವಿಡಿಯೋನ ಎಲ್ಲರೂ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಯಾಕಂತಂದರೆ ಇಂಪಾರ್ಟೆಂಟ್ ಆಗಿರುತ್ತದೆ ವಿಡಿಯೋ ನಿಮಗೂ ಕೂಡ. ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಈ ವಿಡಿಯೋಗೆ ಎಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಯಾರಿದ್ದಾರೋ ಅವ್ರಿಗೂ ಕೂಡ ಧನ್ಯವಾದಗಳು. ನಮ್ಮನ್ನು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಇದನ್ನು ವೀಡಿಯೋನ ಸ್ಟಾರ್ಟ್ ಮಾಡೋಣಲ್ವಾ ಸ್ನೇಹಿತರೆ? ಇವತ್ತು ವೀಡಿಯೋ ಯಾವುದು ಅಂತ ಹೇಳಿದ್ರೆ ಬೇಗ ಹೇಳ್ಬಿಡ್ತೀನಿ. ವೀಡಿಯೋ ಯಾವುದಪ್ಪ ಅಂತ ಹೇಳೋದಾದರೆ, ನೀವು ಯಾವುದೋ ಒಂದು ಕಡಿಮೆ ನೆಟ್ವರ್ಕ್ ಬರುವಂಥ ಏರಿಯಾಗಳಲ್ಲಿ ಇರ್ತೀರ. 3G 2G ಆಲ್ಮೋಸ್ಟ್ ಆಲ್ 4G ಎಲ್ಲ ಕಡೆ ಇದೆ ಅನಿಸುತ್ತೆ. ಈಗ 5G ಬಂದಿರೋದ್ರಿಂದ 4G ಎಲ್ಲ ಕಡೆ ಇರ್ಬೋದು, ಅಥವಾ ಕೆಲವೊಂದು ಏರಿಯಾಗಳಲ್ಲಿ 3G 2G ನಡೀತಿರ್ಬೋದು. ಆ ಒಂದು ಟೈಮಲ್ಲಿ ನಾವು ಕ್ರೋಮಲ್ಲಿ ಸರ್ಚ್ ಮಾಡಿ ಏನಾದರೂ ಆನ್ಲೈನ್ ಏನಾದರೂ ಸರ್ಚ್ ಮಾಡ್ತಾ ಇರ್ತೀವಿ. ಏನಾದರೂ ಪ್ಲೇಸಸ್ಗಳ ಬಗ್ಗೆ ಆಗಿರ್ಬೋದು, ಮತ್ತು ಏನಾದರೂ ನಮಗೇನಾದರೂ ಕ್ರೋಮಲ್ಲಿ PDF ಬಗ್ಗೆ ಆಗಿರ್ಬೋದು, ಅಂಥದ್ರಲ್ಲಿ ನಾವು ಸರ್ಚ್ ಮಾಡ್ತಾಯಿದ್ದೀವಿ. ಆದರೆ ಸರ್ಚ್ ಮಾಡಿದಾಗ ಕೆಲವೊಂದು ಸಲ ಏನಾಗ್ಬೋದು, ಕ್ರೋಮಲ್ಲಿ ಒಂದು ಸಲ ನಿಮ್ಮ ನೆಟ್ವರ್ಕ್ ಇಶ್ಯೂ ಕಾರಣದಿಂದ ಅದು ಇಂಟರ್ನೆಟ್ಟು ವರ್ಕ್ ಆಗದೇ ಇರ್ಬೋದು. ಅಂಥ ಟೈಮ್ನಲ್ಲಿ ಏನು ಮಾಡ್ಬೋದು ಅಂತ ಹೇಳೋದಾದರೆ, ಒಂದು ಹೊಸ ಅಪ್ಲಿಕೇಶನನ್ನು ನಾನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅಂಥ ಟೈಮ್ನಲ್ಲಿ ನಾವು ಗೂಗಲ್ ಅವರೇ ಅದಕ್ಕಾಗಿ ಪರಿಹಾರವನ್ನು ತಂದಿದ್ದಾರೆ. ಮತ್ತೊಂದು ಹೊಸ ಅಪ್ಲಿಕೇಶನು, ಒಂದು ಸಣ್ಣ ಅಪ್ಲಿಕೇಶನ್ ಮೂಲಕ ನಾವು ನಮ್ಮ ಕಡಿಮೆ ಇರುವಂಥ ಏರಿಯಾಗಳಲ್ಲಿ ನಮಗೆ ಬೇಕಾದಂಥ ಪ್ಲೇಸಸ್ಗಳನ್ನಾಗಿರ್ಬೋದು, ಬೇರೆ ಈ ಥರ ಸರ್ಚಿಂಗ್ನಲ್ಲಾಗಿರ್ಬೋದು, ನಾವು ಎಲ್ಲ ರೀತಿಯಾದಂಥ ಸರ್ಚ್ ಮಾಡ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ವೀಡಿಯೋನ ಲೆಂತ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಧನ್ಯವಾದಗಳು. ಇದೇ ರೀತಿ ನಮ್ಮನ್ನ ಮೋಟಿವೇಟ್ ಮಾಡ್ತಾ ಇರಿ ಸ್ನೇಹಿತರೆ. ನೀವು ಎಂಕರೇಜ್ ಮಾಡಿದರೆ ಮಾತ್ರ ನಮಗೆ ಇನ್ನೂ ವೀಡಿಯೋಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಹಾಗೆ ನಮಗೆ ವೀಡಿಯೋಗಳು ನಿಮಗಾಗಿ ಎಲ್ಲಿದ್ದರೂ ನಾವು ವೀಡಿಯೋಗಳನ್ನು ತಲುಪಿಸೋವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾದರೆ ಮೊದಲು ನಾವು ಆ್ಯಪ್ನ ಹುಡ್ಕೋದಕ್ಕೆ ಪ್ಲೇಸ್ಟೋರ್ಗೆ ಹೋಗೋಣ ಸ್ನೇಹಿತರೆ. ಹಾಗಾದರೆ ಪ್ಲೇಸ್ಟೋರ್ಗೆ ಬಂದಿದ್ದೀವಿ. ಈಗ ಏನೇನಿದೆ ನೋಡಿ. ಈಗ ಒಂದು ಆ್ಯಪ್ನ ಹುಡ್ಕೋಣ. ಈಗ ನೋಡಿ, ಇದ್ರ ಹೆಸರು ಗೂಗಲ್ ಗೋ ಅಂತ. ನಮ್ಮ ಗೂಗಲ್ ಅವರೇ ಇದನ್ನು ಡೆವಲಪ್ ಮಾಡ್ತಿರ್ತಾರೆ. ನೋಡಿ, ಗೂಗಲ್ LLC ಅವರು. ಓಕೆ, ನೋಡಿ, ಒಂದು ಸಣ್ಣ ಅಪ್ಲಿಕೇಶನಿಂದ ನಾವು ಅತಿ ಬೇಗನೆ ನಾವು ಸರ್ಚ್ ಮಾಡ್ಬೋದು. ಇನ್ಸ್ಟಾಲ್ ಮಾಡೋಣ. 1 ಬಿಲಿಯನ್ ಪ್ಲಸ್ ಟೈಮ್ ಇದೆ ಡೌನ್ಲೋಡಿಂಗು. ಇರಲಿ, ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಲ್ ಆಗ್ತಾಯಿದೆ ಸ್ನೇಹಿತರೆ. ಅದು ಇನ್ಸ್ಟಾಲ್ ಆಗೋವರೆಗೆ
ನಮ್ಮ ಇನ್ನೊಂದು ಚಾನಲ್ ಆದಂಥ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಕೂಡ ಎಲ್ಲರೂ ಭಾಗವಹಿಸಿ ಸ್ನೇಹಿತರೆ, ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ರಿಗೂ ಧನ್ಯವಾದಗಳು. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅಲ್ಲಿ ಕೂಡ ಆ್ಯಪ್ಸ್ ಆ್ಯಂಡ್ ಸ್ಕ್ರೀನ್ ರೀಡರ್ ಬಗ್ಗೆ ಮಾಹಿತಿ ಅನ್ನೋದು ಬರ್ತಾ ಇರುತ್ತೆ, ನೀವು ಅಲ್ಲಿ ಕೂಡ ನೋಡ್ಕೋಬೋದು. ಅದು ಆ ಚಾನಲು ಈ ಎರಡು ಮೊಬೈಲ್ ಟೆಕ್ಕಿಂಗ್ ಕನ್ನಡ ಮತ್ತು ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್, ಎರಡು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ್ಯಪ್ನ ಓಪನ್ ಮಾಡ್ತಾಯಿದ್ದೀನಿ. ಹಂಗಾದರೆ ಇನ್ಸ್ಟಾಲ್ ಆಗಿದೆ ಆ್ಯಪು. ಓಕೆ, ಗೂಗಲ್ ಗೋ. ಓಕೆ, ಓಪನ್ ಮಾಡಿದ್ದೇನೆ. ಈಗ ಓಪನ್ ಮಾಡ್ತಾಯಿದ್ದೇನೆ. ಚೂಸ್ ಮಾಡೋಣ. ಈಗ ಅಕೌಂಟನ್ನ ಚೂಸ್ ಮಾಡೋಣ. ಓಕೆ, ನನ್ನ ಅಕೌಂಟ್ನ ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಅಕೌಂಟ್ನ ಚೂಸ್ ಮಾಡಿದ ನಂತರ ನೆಕ್ಸ್ಟ್ ಏನಿದೆ ನೋಡೋಣ ಬೇಗ. ಓಕೆ, ಇದಕ್ಕೆ ಕಂಟಿನ್ಯೂ ಕೊಡೋಣ. ಆ್ಯಪ್ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಬಂದಿದೆ ಈಗ. ಬೆಂಗಾಲಿ, ತೆಲುಗು, ಮರಾಠಿ, ತಮಿಳ್, ಗುಜರಾತಿ, ಕನ್ನಡ ಕೂಡ ಇಟ್ಕೋಬೋದು ನೀವು. ಕನ್ನಡದಲ್ಲಿ ಕೂಡ ಏನಾದರೂ ಸರ್ಚ್ ಮಾಡಿ ಕೇಳ್ಬೋದು. ಮಲಯಾಳಂ, ಪಂಜಾಬಿ, ಓಕೆ, ಇಂಗ್ಲೀಷ್ನ ಇಡ್ತಾ ಇದ್ದೀನಿ ನಾನೀಗ. ಓಕೆ, ಡಿವೈಸ್ ಲೊಕೇಶನ್ಗೆ ಪರ್ಮಿಷನ್ ಅನ್ನೋದು ಕೇಳ್ತಾ ಇದೆ. ಓಕೆ, ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಓಪನ್ ಅಪ್ಲಿಕೇಶನ್ ಸೆಟ್ಟಿಂಗ್ಸ್ ಇದೆ, ಸರ್ಚ್ ಹಿಸ್ಟ್ರಿ ಇದೆ. ನಮಗೆ ಡೈರೆಕ್ಟಾಗಿ ಸರ್ಚ್ ಹಿಸ್ಟ್ರಿದಲ್ಲೇ ಹೋಗುತ್ತೆ ಇದು. ನೋಡಿ, ನಾನು ಏನೇನು ಹಿಸ್ಟ್ರಿ ಮೇಲೆ ನಾನು ಯಾವ್ದ್ಯಾವುದು ಸರ್ಚ್ ಮಾಡಿ ಇಟ್ಟಿದ್ದೇನೆ ಅಂತ ಇಲ್ಲಿ ಕೂಡ ತೋರಿಸ್ತಾ ಇದೆ. ಕ್ರೋಮಲ್ಲಿ ಕೂಡ ತೋರಿಸುತ್ತೆ ನಿಮಗೆ ಯೂಶ್ವಲಿ. ನಾನು ನೋಡಿ ಇದೆಲ್ಲ ವ್ಯವಹಾರ ಪರಿಸರ ನೋಡಿ, ಕೆಲವೊಂದು PDF ಇಲ್ಲಿ ನಾನೆಲ್ಲ ಸರ್ಚ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರದ್ದೆಲ್ಲ ಸರ್ಚ್ ಆಗುತ್ತೆ. ಓಕೆ, ವೆದರ್ ಕೂಡ ಚೆಕ್ ಮಾಡ್ಕೋಬಹುದು ಇಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡೋದ್ರ ಮೂಲಕ. ನೋಡೋಣ ಸ್ನೇಹಿತರೆ, ಒಂದು ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ನಾವು ಅದು ಎಷ್ಟು ಸ್ಪೀಡಾಗಿ ಲೋಡ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೊಂದು. ನಾವು ಯಾವುದು ನೋಡ್ಕೊಳ್ಳೋಣ ಅಂತ ಅನ್ನೋದಾದರೆ ಇದು ಬೇಡ, ನಮಗೆ ಸದ್ಯಕ್ಕೆ ಇದು ಹುಡ್ಕೋಣ ಸ್ನೇಹಿತರೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡು ನಿಮಗೆ ಪ್ಲೇ ಮಾಡೇನು ತೋರಿಸಲ್ಲ, ಅದನ್ನು ಎಷ್ಟು ಬೇಗ ಇದು ಲೋಡಿಂಗ್ ಆಗುತ್ತೆ ಅಂತ ತೋರಿಸ್ತೀನಿ ಅಷ್ಟೇ. ನೋಡಿ ಸ್ನೇಹಿತರೆ, ನೋಡೋಣ ಇಲ್ಲಿ ಒಂದು ಅವಾಗಲೇ ಲೋಡಿಂಗ್ ಆಗಿದೆ ಅನಿಸುತ್ತೆ ಇದು. ನೋಡಿ ಸ್ನೇಹಿತರೆ, ಎಷ್ಟು ಬೇಗ ಲೋಡಿಂಗ್ ಆಗುತ್ತೆ ಇದು ಅಂತ. ಇದು ಕೂಡ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ ನಮ್ಮ ಗೂಗಲ್ ಅವ್ರದ್ದು. ಚೆನ್ನಾಗಿ ನಿಮ್ಮದೇನಾದರೂ ನೆಟ್ವರ್ಕ್ ಏರಿಯಾಗಳಲ್ಲಿ, ನೀವೇನಾದರೂ ನೆಟ್ವರ್ಕ್ ಕಮ್ಮಿ ಬರೋವಂಥ ಏರಿಯಾಗಳಲ್ಲಿ ಏನಾದರೂ ಇದ್ದರೆ ಇದನ್ನು ನೀವು ವರ್ಕ್ ಮಾಡ್ಕೋಬೋದು. ನಿಮ್ಮ ಏರಿಯಾದಲ್ಲಿ ಕ್ರೋಮ್ ವರ್ಕ್ ಆಗ್ತಾ ಇಲ್ಲ ಅಂತ ಅನ್ನೋದಾದರೆ ಅಷ್ಟೊಂದು ನೀವು ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಈ ಅಪ್ಲಿಕೇಶನ್ ಲಿಂಕ್ ಅನ್ನೋದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ ಮಾಮೂಲಲ್ಲಿ.
ಮಾಮೂಲಾಗಿ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಇರುತ್ತೆ. ಟೆಲಿಗ್ರಾಮ್ ಚಾನಲಿಂದ ಕೂಡ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಈಗ ಬ್ಯಾಗ್ ಬರ್ತಾ ಇದ್ದೀನಿ. ಒಂದು ನಿಮಿಷ, ಅದು ಫುಲ್ ಬ್ಯಾಗ್ ಬಂದಿದೆ. ಓಕೆ, ಇದು ನೋಡೋಣ ಸ್ನೇಹಿತರೆ, ಓಪನ್ ಅಪ್ಲಿಕೇಶನ್ ಸೆಟ್ಟಿಂಗ್ಸ್ ಅಂತ. ಇದರಲ್ಲಿ ಏನೇನಿದೆ ನೋಡೋಣ. ಓಕೆ, ಪ್ರಿಫರೆನ್ಸ್ ಲ್ಯಾಂಗ್ವೇಜಸ್, ಚೂಸ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ನೋಡಿ ಸ್ನೇಹಿತರೆ, ನೀವು ಸೆಕೆಂಡ್ ಲ್ಯಾಂಗ್ವೇಜು ಕೂಡ ಇಟ್ಕೋಬೋದು ಸರ್ಚಿಗೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಇಡ್ತಾ ಇದ್ದೀನಿ ಅಂತಂದ್ರೆ ಕನ್ನಡ ಇಡೋಣ. ಸ್ನೇಹಿತರೆ, ನಿಮ್ಗೆ ಬೇಕಾಗಿದ್ದು ಇಟ್ಕೊಳ್ಳಿ. ಬೇಕಾದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕೂಡ ಇಟ್ಕೊಳ್ಳಿ, ಅದಕ್ಕೇನಿದಿಲ್ಲ. ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನೀವು ಕನ್ನಡ ಇಟ್ಕೊಂಡ್ರೆ ಕನ್ನಡ ಅಂತಲೇ ತೋರಿಸುತ್ತೆ. ಈಗ ಇಂಗ್ಲೀಷ್ ಅಂತ ಹೇಳ್ತಲ್ಲ ಫಸ್ಟ್ ಲ್ಯಾಂಗ್ವೇಜ್, ನನಗೆ ಅಲ್ಲಿ ಇಂಗ್ಲೀಷನ್ನ ಇಟ್ಕೊಂಡಿದ್ದೆ ನಾನು. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇಡ್ತಾ ಇದ್ದೀನಿ. ನನ್ನಿದೆ ಫಸ್ಟ್ಗೆ ಇದೆ ನಮಗೆ ಕನ್ನಡ ಅಂತ, ಫಸ್ಟಲ್ಲೇ ಇದೆ. ಇದನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನೇನಿದೆ ನೋಡೋಣ. ಚೂಸ್ ಮಾಡಿದ್ವಿ ಈಗ ಪ್ರಿಫರೆನ್ಸ್ ಅಕೌಂಟ್. ಮೈ ಆ್ಯಕ್ಟಿವಿಟಿಯಲ್ಲಿ ನಾವು ಸರ್ಚ್ ಹಿಸ್ಟ್ರಿನ ನೋಡ್ಬೋದು. ಓಕೆ, ಡಿಲೀಟ್ ಕ್ಯಾಶ್ ಡೇಟಾನ ಡಿಲೀಟ್ ಮಾಡ್ಬೋದು. ಪ್ರಿಫರೆನ್ಸ್ ನೋಟಿಫಿಕೇಶನ್. ಓಕೆ, ಇದು ಆನಲ್ಲೇ ಇರಲಿ. ಇದು ಆನಲ್ಲೇ ಇರಲಿ. ಇದು ಕೂಡ ಆನಲ್ಲೇ ಇರಲಿ. ಹೆಲ್ಪ್ ಇದೆ. ಓಕೆ, ಇದು ರಿಲೀಸ್ ಬಗ್ಗೆ ಹೇಳ್ತಾ ಇದೆ. ಪ್ರೈವಸಿ ಪಾಲಿಸಿ. ಡಿಲೀಟ್ ಆ್ಯಂಡ್ ಕುಕೀಸ್ ಕ್ಯಾಶ್ ಡೇಟಾ ಇದೆ. ಓಕೆ, ಇದನ್ನು ಕ್ಲಿಕ್ ಮಾಡಿದರೆ ಏನಾದರೂ ನಿಮ್ಮ ಕ್ಯಾಶ್ನ ಕ್ಲಿಯರ್ ಮಾಡಬೇಕು ಅಂತ ಅನ್ನೋದಾದರೆ ನೀವು ಕ್ಲಿಯರ್ ಮಾಡ್ಕೋಬೋದು. ನೋಡೋಣ, ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇದಷ್ಟು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಆ್ಯಪ್ ಬಗ್ಗೆ ಇಷ್ಟ ಇರೋದು. ಈ ಆ್ಯಪ್ ನಿಮಗೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಈ ಆ್ಯಪ್ ಬಗ್ಗೆ ಇಷ್ಟ ಇರೋದು. ಸಣ್ಣ ಒಂದು ಅಪ್ಲಿಕೇಶನಿಂದ ನೀವು ನಿಮ್ಮ ಕಡಿಮೆ ಇರೋ ಯಾವುದಾದ್ರೂ ನೀವು ಕಡಿಮೆ ಬರೋ ನೆಟ್ವರ್ಕ್ ಏರಿಯಾಗಳಲ್ಲಿ ಇದ್ದೀರಾ ಅಂತ ಅನ್ನೋದಾದರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅಥವಾ ಕ್ರೋಮ್ನಾದರೂ ಯೂಸ್ ಮಾಡ್ಕೊಳ್ಳಿ. ಎರಡರಲ್ಲಿ ಒಂದು ವೇಳೆ ಕ್ರೋಮು ನಿಮ್ಮ ಏರಿಯಾಗಳಲ್ಲಿ ವರ್ಕ್ ಆಗಲಿಲ್ಲ ಅಂತಂದರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ಗೂಗಲ್ ಅವ್ರದ್ದು ಗೂಗಲ್ ಗೋ ಆ್ಯಪ್. ಓಕೆ, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.